ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಪಾಂಡವರು ಈ ನಾರಾಯಣರ ಆಶ್ರಮದ ಸಮೀಪದಲ್ಲೇ ಸ್ವಲ್ಪ ಕಾಲ ಇದ್ದರು. ಅವರು ಇನ್ನೇನು ಅರ್ಜುನ ಬರುತ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದರು. ಅರ್ಜುನ ಹೋಗಿ ಆಗಲೇ 5 ವರ್ಷದ ಹತ್ತಿರವಿತ್ತು. ಒಂದು ದಿನ ಅವರು ಹೀಗೆ ಇದ್ದಾಗ ಈಶಾನ್ಯ ದಿಕ್ಕಿನಿಂದ ಬಲವಾದ ಬಿರುಗಾಳಿಯೊಂದು ಬೀಸಿತು. ಆ ಬಿರುಗಾಳಿಯೊಂದಿಗೆ ಒಂದು ಸೌಗಂಧಿಕ ಪುಷ್ಪ ಅದು ಈ ದ್ರೌಪದಿಯ ಬಳಿ ಬಂದು ಬಿತ್ತು. ಅದು ಸಹಸ್ರ ದಳದ ಕಮಲ. ಅದರ ಸುಗಂಧವು ಪರವಶರನ್ನಾಗಿಸುವಂತೆ ಇತ್ತು. ದ್ರೌಪದಿ ಆ ಹೂವನ್ನು ಎತ್ತಿಕೊಂಡಳು. ಅವಳಿಗೆ ಅದರ ಮೇಲೆ ಮೋಹ ಉಂಟಾಯಿತು. ಎಷ್ಟು ಚೆನ್ನಾಗಿದೆ ಈ ಹೂವು ಎಂದುಕೊಂಡಳು. ಅವಳು ತಕ್ಷಣ ಭೀಮನ ಬಳಿಗೆ ಹೋದಳು. ಭೀಮನಿಗೆ ಹೇಳಿದಳು, ಭೀಮಸೇನ, ನೋಡು, ಈ ಹೂವು ಎಷ್ಟು ಚೆನ್ನಾಗಿದೆ, ಎಷ್ಟು ಮನೋಹರವಾಗಿದೆ. ಇದು ನನ್ನನ್ನು ಸೆಳೆಯುತ್ತಿದೆ. ಇದರ ಸುವಾಸನೆಯಂತೂ ನನ್ನನ್ನು ಪರವಶಗೊಳಿಸುತ್ತಾ ಇದೆ. ನಾನು ಈ ಹೂವನ್ನು ಮಹಾತ್ಮನಾದ ಯುಧಿಷ್ಠಿರನಿಗೆ ಸಮರ್ಪಿಸಬೇಕು ಎಂದುಕೊಂಡಿದ್ದೇನೆ. ಭೀಮಸೇನ, ನನಗೆ ಇವು ಇನ್ನೊಂದಷ್ಟು ಹೂಗಳು ಬೇಕು. ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಅದನ್ನು ನನಗೆ ತಂದು ಕೊಡು. ನಾನು ಅವುಗಳನ್ನು ಕಾಮ್ಯಕ ವನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದಳು. ದ್ರೌಪದಿ ಇಲ್ಲಿಯವರೆಗೆ ಏನನ್ನೂ ಯಾವತ್ತೂ ಕೇಳಿರಲಿಲ್ಲ. ಭೀಮಸೇನ ಈಗ ಅವಳು ಒಂದು ಹೂವನ್ನು ಬೇಡುತ್ತಿದ್ದಾಳೆ. ಭೀಮಸೇನ ಅದನ್ನು ತರದೇ ಇರುವನೆ. ದ್ರೌಪದಿ ಅದನ್ನು ತೆಗೆದುಕೊಂಡು ಹೋಗಿ ಈ ಯುಧಿಷ್ಠಿರನಿಗೆ ಕೊಟ್ಟಳು, ಅವನಿಗೆ ಅರ್ಪಿಸಿದಳು. ಭೀಮಸೇನ ಆ ಹೂವನ್ನು ತರುವುದಕ್ಕಾಗಿ ಆ ಈಶಾನ್ಯ ದಿಕ್ಕಿನತ್ತ ಹೊರಟ. ಅವನು ಬಿಲ್ಲು ಬಾಣಗಳನ್ನು ಈ ಹೆಗಲ ಮೇಲೆ ಏರಿಸಿದ. ಇನ್ನೊಂದು ಕೈಯಲ್ಲಿ ತನ್ನ ಬಲವಾದ ಗದೆಯನ್ನು ತೆಗೆದುಕೊಂಡ. ಇದರೊಂದಿಗೆ ಅವನು ವೇಗವಾಗಿ ಹೊರಟ. ವಾಯುಪುತ್ರನಲ್ಲವೇ, ಅವನು ಹೋಗುವ ರಭಸಕ್ಕೆ ಪಕ್ಕದಲ್ಲಿದ್ದ ಗಿಡ ಬಳ್ಳಿಗಳು ಅವು ಬೇರು ಸಮೇತ ಕೆಳಗೆ ಬೀಳುತ್ತಿದ್ದವು. ಎದುರಿಗ ಸಿಕ್ಕ ಮರಗಳು ಅವನ ಎದೆಯ ಆಘಾತಕ್ಕೆ ಕೆಳಗುರುಳುತ್ತಿದ್ದವು. ಇನ್ನು ಕೆಲವನ್ನು ಅವನು ತನ್ನ ಕೈಯಿಂದಲೇ ಎಸೆದು ಬಿಡುತ್ತಿದ್ದ. ಹೀಗೆ ದಾರಿ ಮಾಡಿಕೊಂಡು ಅವನು ಮುನ್ನುಗ್ಗುತ್ತಿದ್ದ. ಭೀಮಸೇನನಿಗೆ ಆಯಾಸವೆಂಬುದೇ ಇರಲಿಲ್ಲ. ಆಗಾಗ್ಗೆ ಅವನು ಸಿಂಹದಂತೆ ಗರ್ಜಿಸುತ್ತಿದ್ದ. ಆ ಗರ್ಜನೆ ಕೇಳಿದ ಕೆಲವು ಪ್ರಾಣಿಗಳು ಏನು ಮಾಡುವುದು ಗೊತ್ತಾಗದೆ ಅಯೋಮಯವಾಗಿ ನಿಂತು ಬಿಡುತ್ತಿದ್ದವು. ಇನ್ನು ಕೆಲವು ಪ್ರಾಣಿಗಳು, ಈ ಆನೆ, ಸಿಂಹ, ಹುಲಿ, ಕಾಡೆಮ್ಮೆಗಳು ಸೇರಿದಂತೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದವು. ಆ ರೀತಿ ಇಡೀ ಪರ್ವತ, ಆ ಗಂಧಮಾದನದ ಈ ಅರಣ್ಯ ಪ್ರದೇಶವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡುವಂತೆ ಆಗಾಗ್ಗೆ ಗರ್ಜಿಸುತ್ತಿದ್ದ. ಈ ಭೀಮಸೇನ ಆ ದಾರಿಯಲ್ಲಿ ಹೋಗುತ್ತಿದ್ದ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹನುಮಂತ ಅಲ್ಲಿ ವಿಶ್ರಮಿಸುತ್ತಿದ್ದ. ಅವನಿಗೆ ಗೊತ್ತಾಯಿತು ಈ ಭೀಮಸೇನ ಬರುತ್ತಿದ್ದಾನೆ ಎಂದು. ಅವನು ಜೊತೆಗೆ ಯೋಚಿಸಿದ, ಈ ಭೀಮಸೇನ ತನ್ನ ಮದದಿಂದ ಯಾರಿಂದಾದರೂ, ಅಂದರೆ ಈ ದೇವತೆಗಳು, ಗಂಧರ್ವರು ಅವರಿಂದ ಶಾಪಕ್ಕೆ ಗುರಿಯಾಗಬಹುದು. ಅಥವಾ ಇದೇ ಅಹಂಕಾರವಿದ್ದರೆ ಅವನು ಬೇರೆ ರಾಕ್ಷಸರಿಂದಲೋ ದೇವತೆಗಳ ಗಂಧರ್ವರಿಂದಲೋ ಹೋರಾಟಕ್ಕಿಳಿದರೆ ಅವನಿಗೆ ಸಮಸ್ಯೆ ಆಗಬಹುದು ಎನಿಸಿತು. ಹಾಗಾಗಿ ಹನುಮಂತ ಅವನನ್ನು ತಡೆಯಲು ನಿರ್ಧರಿಸಿದ. ಅವನು ರೂಪಾಂತರಗೊಂಡು ಹನುಮಂತ ಒಂದು ಮುದಿ ಕಪಿಯ ಹಾಗೆ ಈ ಭೀಮಸೇನ ಬರುವ ದಾರಿಯಲ್ಲಿ ಒಂದು ಬಂಡೆಯ ಮೇಲೆ ಮಲಗಿಕೊಳ್ಳುವಂತೆ ಕೈಯನ್ನು ತಲೆಗೆ ಒರಗಿಸಿಕೊಂಡು ಮಲಗಿಕೊಂಡ. ಅವನ ಅರ್ಧ ದೇಹ ದಾರಿಯಲ್ಲಿ ಇತ್ತು. ಇನ್ನು ಅವನ ಬುದ್ಧವಾದ ಬಾಲ ದಾರಿಗೆ ಅಡ್ಡವಾಗಿಯೇ ಇತ್ತು. ಭೀಮ ಸ್ವಲ್ಪ ಹೊತ್ತಿಗೆ ಅದೇ ದಾರಿಯಲ್ಲೇ ಬಂದ. ಅವನು ಆಂಜನೇಯನನ್ನು ನೋಡಿದವನೇ ಅದು ತನಗೆ ಅಡ್ಡಲಾಗಿ ಇದೆ. ಬಹಳ ತೇಜಸ್ಸಿನಿಂದ ಕೂಡಿದೆ. ಇದೇನು ಆ ಕಪಿಯ ತೇಜಸ್ಸು ಎಂದುಕೊಂಡ. ಅದು ದಾರಿಗೆ ಅಡ್ಡಲಾಗಿದ್ದರಿಂದ ಅವನು ಅದನ್ನು ನೋಡಿ ಒಂದು ಸಿಂಹದಂತೆ ಗರ್ಜಿಸಿದ.
ಆ ಗರ್ಜನೆಗೆ ಉಳಿದ ಪ್ರಾಣಿಗಳೆಲ್ಲ ತತ್ತರಿಸಿ ಹೋದವು. ಆದರೆ ಅದು ಹನುಮಂತನ ಮೇಲೆ ಯಾವ ಯಾವ ಪರಿಣಾಮವನ್ನೂ ಸಹ ಮಾಡಲಿಲ್ಲ. ಹನುಮಂತ ಅಲ್ಲಿ ಕಣ್ಣು ಮುಚ್ಚಿಕೊಂಡು ಮಲಗಿದಂತೆ ಇದ್ದವನು ತನ್ನ ಕಣ್ಣನ್ನು ಸಣ್ಣದಾಗಿ ಬಿಟ್ಟು ಕಿರಿದಾಗಿ ಭೀಮಸೇನನನ್ನು ನೋಡಿದ ಮತ್ತು ಹೇಳಿದ, ಅಯ್ಯ, ನಾನು ವಾನರ, ನೀನು ಮನುಷ್ಯ. ಪ್ರಾಣಿಗಳಿಗೆ ವಿವೇಕವಿರುವುದಿಲ್ಲ ನಿಜ, ಆದರೆ ನೀನು ಮನುಷ್ಯನಾದವನು, ನಿನಗೆ ವಿವೇಕವಿರುತ್ತದೆ ಎಂದು ಕೇಳಿದ್ದೇನೆ. ನಿನಗೆ ದಯೆ ಧರ್ಮ ಯಾವುದೂ ಇಲ್ಲವೇ? ನಾನು ಇಲ್ಲಿ ಮುದುಕ ಮಲಗಿಕೊಂಡು ಇದ್ದೇನೆ, ನನಗೆ ನೀನು ಹೀಗೆ ಏಕೆ ತೊಂದರೆ ಮಾಡುತ್ತಿದ್ದೀಯ? ಅದಿರಲಿ, ನೀನು ಯಾರು? ಈ ಪ್ರದೇಶದಲ್ಲಿ ಇದು ವಿದ್ಯಾಧರರು, ಕಿನ್ನರ, ಕಿಂಪುರುಷರು, ಗಂಧರ್ವರು ಸಂಚರಿಸುವ ಮಾರ್ಗ. ಇನ್ನು ಮುಂದೆ ಇದು ದೇವಲೋಕಕ್ಕೆ ಹೋಗುವ ಮಾರ್ಗ. ಇಲ್ಲಿ ಮನುಷ್ಯರು ಯಾರೂ ಬರುವುದಿಲ್ಲ. ಇಲ್ಲಿ ಅವರಿಗೆ ಹತ್ತುವುದಕ್ಕೂ ಸಹ ಆಗುವುದಿಲ್ಲ ಈ ಪರ್ವತವನ್ನು. ಜೊತೆಗೆ ಮುಂದೆ ಹೋದವರು ಯಾರೂ ಉಳಿಯುವುದಿಲ್ಲ. ನೀನು ನೋಡು, ಇಲ್ಲಿ ಬಹಳಷ್ಟು ಫಲಗಳಿವೆ, ಇಲ್ಲಿ ಕಂದಮೂಲಗಳು ಸಹ ಇದೆ. ನೀನು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿರುವ ಈ ಫಲಗಳು, ಕಂದಮೂಲಗಳು, ಇದನ್ನು ತಿಂದು ಮರಳಿ ಹೋಗು ಎಂದ. ಇದನ್ನು ಕೇಳಿದ ಭೀಮಸೇನ ಹೇಳಿದ, ನಾನು ಪಾಂಡು ರಾಜನ ಎರಡನೆಯ ಮಗ, ಚಂದ್ರವಂಶದವನು. ನನ್ನನ್ನು ಭೀಮಸೇನ ಎಂದು ಕರೆಯುತ್ತಾರೆ. ನಾನು ಕುಂತಿಯಲ್ಲಿ ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನು. ಅದಿರಲಿ, ನೀನು ಯಾರು? ಇಲ್ಲಿ ಈ ಕಪಿರೂಪದಲ್ಲಿ ಏನು ಮಾಡುತ್ತಿದ್ದೀಯೆ ಎಂದ. ಹನುಮಂತ ಹೇಳಿದ ನಗುತ್ತಾ, ಅವನು, ಅಯ್ಯ ಭೀಮಸೇನ, ನಾನು ಕಪಿರೂಪದಲ್ಲಿಲ್ಲ, ನಾನು ಕಪಿಯೇ. ನೋಡು, ನಾನು ಹೇಳಿದಂತೆ ಸುಮ್ಮನೆ ನಿನಗೆ ತೊಂದರೆಯಾಗುತ್ತದೆ, ಮರಳಿ ಹೋಗು ಎಂದ. ಭೀಮಸೇನ ಹೇಳಿದ, ನಾನು ಯಾರಿಗೂ ಹೆದರುವುದಿಲ್ಲ. ಯಾರನ್ನು ಬೇಕಾದರೂ ನಾನು ನಿಗ್ರಹಿಸಬಲ್ಲೆ, ಸೋಲಿಸಬಲ್ಲೆ. ಅಂತಹವನು ನಾನು. ನೀನು ಮೊದಲು ಇಲ್ಲಿಂದ ಸರಿದು ದಾರಿ ಬಿಡು, ಇಲ್ಲದಿದ್ದರೆ ನಾನು ಕೊಡುವ ಶಿಕ್ಷೆಗೆ ನೀನು ಗುರಿಯಾಗುತ್ತೀಯೆ ಎಂದು ಎಚ್ಚರಿಸಿದ. ಹನುಮಂತ ಹೇಳಿದ, ಅಯ್ಯ ಭೀಮಸೇನ, ನಾನು ಮುದುಕ, ನನಗೆ ಏಳಲೇ ಆಗುವುದಿಲ್ಲ. ಅಂತಹುದರಲ್ಲಿ ನೀನು ನನಗೆ ಏಳಲು ಹೇಳುತ್ತಿದ್ದೀಯ? ನೀನು ಸುಮ್ಮನೆ ನನ್ನನ್ನು ದಾಟಿಕೊಂಡು ಹೋಗಿಬಿಡು. ಈಗ ನೀನು ನನ್ನನ್ನು ದಾಟಿಕೊಂಡು ಹೋಗುವುದಕ್ಕೆ ಯಾರು ನಿನಗೆ ಅಡ್ಡಿ ಮಾಡುತ್ತಾರೆ ಎಂದ. ಭೀಮ ಹೇಳಿದ, ಅಲ್ಲ, ಎಲ್ಲರಲ್ಲೂ ಪರಮಾತ್ಮನಿರುತ್ತಾನೆ, ನಿನ್ನಲ್ಲೂ ಪರಮಾತ್ಮನಿದ್ದಾನೆ. ನಾನು ನಿನ್ನನ್ನು ಹಾಗಾಗಿಯೇ ದಾಟಿಕೊಂಡು ಹೋಗುತ್ತಿಲ್ಲ. ಇಲ್ಲದಿದ್ದರೆ ಆ ಹನುಮಂತ ಸಾಗರವನ್ನು ಲಂಘಿಸಿದಂತೆ ನಿನ್ನನ್ನು ಈ ಪರ್ವತವನ್ನು ದಾಟಿಕೊಂಡು ಹಾರಿ ಹೋಗುತ್ತಿದ್ದೆ ಎಂದ. ಹನುಮಂತ ಒಳಗೆ ನಕ್ಕ. ಆಗ ಅವನು ಮತ್ತೆ ಭೀಮಸೇನನಿಗೆ ಹೇಳಿದ, ನೋಡು, ನಿನಗೆ ದಾರಿ ಬಿಡುವುದಕ್ಕೆ ತ್ರಾಣವೇ ಇಲ್ಲ. ನಾನು ಮುದುಕ. ನೀನು ಈಗ ಆ ಹನುಮಂತ ಎಂದು ಹೇಳಿದೆಯಲ್ಲ, ಅವನು ಯಾರು? ಅವನು ಎಲ್ಲಿರುತ್ತಾನೆ? ಅವನು ಪೂರ್ವಾಪರವೇನು ಎಂದ. ಭೀಮಸೇನ ಹೇಳಿದ, ಎಲೈ ಕಪಿ, ಆ ಹನುಮಂತ ಎನ್ನುವವನು ರಾಮಾಯಣದಲ್ಲಿ ಪ್ರಸಿದ್ಧನಾಗಿ ಹೋಗಿದ್ದ. ಈಗಲೂ ಅವನು ಪ್ರಸಿದ್ಧನೇ. ಅವನು ಮಹಾ ಬುದ್ಧಿಶಾಲಿ, ಮಹಾಬಲಶಾಲಿ, ಮಹಾ ಪರಾಕ್ರಮಿ. ಅವನು ಶ್ರೀರಾಮನ ಪತ್ನಿ ಸೀತಾದೇವಿಯನ್ನು ಹುಡುಕುವುದಕ್ಕೆ 100 ಯೋಜನ ವಿಸ್ತಾರವುಳ್ಳ ಆ ಸಮುದ್ರವನ್ನೇ ಲಂಘಿಸಿದ. ಅವನ ತಮ್ಮ ನಾನು, ಅವನಷ್ಟೇ ಸಾಹಸಿ ನಾನು. ಅದಿರಲಿ, ನೀನು ದಾರಿ ಬಿಡು, ಇಲ್ಲದಿದ್ದರೆ ನಿನ್ನನ್ನು ಯಮಪುರಿಗೆ ಕಳಿಸಿ ಬಿಡುತ್ತೇನೆ ಎಂದ. ಹನುಮಂತ ಮತ್ತೆ ಅದನ್ನೇ ನುಡಿದ, ಇಲ್ಲಪ್ಪ, ನನ್ನ ಕೈಲಿ ಆಗುವುದಿಲ್ಲ, ನನಗೆ ಏಳಲೇ ಆಗುವುದಿಲ್ಲ. ಏಳುವುದಿರಲಿ, ನನ್ನ ಬಾಲವನ್ನೂ ಸಹ ನನಗೆ ಅಲ್ಲಾಡಿಸುವುದು ಆಗುವುದಿಲ್ಲ. ನೋಡು, ನೀನೇ ನನ್ನ ಮೇಲೆ ಕರುಣೆ ತೋರು, ಆ ಬಾಲವನ್ನು ಅತ್ತ ಸರಿಸಿ ನೀನು ಮುಂದೆ ಹೋಗು ಎಂದ. ಸರಿ ಎಂದ ಭೀಮ. ಭೀಮ ತನ್ನ ಎಡಗೈಯಿಂದ
ಆ ಬಾಲವನ್ನು ಅತ್ತ ಸರಿಸಲು ಪ್ರಯತ್ನಿಸಿದ. ಸುಮ್ಮನೆ ಹೀಗಂದ, ಅದು ಚಲಿಸಲೇ ಇಲ್ಲ. ಅವನು ಮತ್ತೊಮ್ಮೆ ಅದಕ್ಕೆ ಪ್ರಯತ್ನಿಸಿದ, ಅದು ಮತ್ತೆ ಮಿಸುಕಾಡಲೇ ಇಲ್ಲ. ತನ್ನ ಎಡಗೈಯಿಂದ ಆ ಬಾಲವನ್ನು ಹಿಡಿದ, ಅದನ್ನು ಎತ್ತಲು ಪ್ರಯತ್ನಿಸಿದ, ಅದೂ ಸಹ ಸಾಧ್ಯವಾಗಲಿಲ್ಲ. ನಂತರ ಎಡಗೈಯಿಂದ ತನ್ನ ಬಲವನ್ನೆಲ್ಲ ಬಿಟ್ಟು ಅದನ್ನು ಎತ್ತಲು ಪ್ರಯತ್ನಿಸಿದ, ಬಾಲ ಅಲುಗಾಡಲೇ ಇಲ್ಲ. ಭೀಮನಿಗೆ ಆಶ್ಚರ್ಯವಾಯಿತು. ಅವನು ನಂತರ ತನ್ನ ಎರಡೂ ಕೈಗಳಿಂದ ಸಾಧಾರಣ ಶಕ್ತಿಯಿಂದ ಎತ್ತಲು ಮುಂದಾದ, ಅದು ಸಾಧ್ಯವಾಗಲಿಲ್ಲ. ಭೀಮನಿಗೆ ಈಗ ಆಘಾತವಾಯಿತು, ಅವಮಾನವೂ ಆದಂತಾಯಿತು. ಅವನಿಗೆ ರೋಷವೂ ಬಂತು. ಕಣ್ಣುಗಳು ಕೆಂಪು ಅಡರಿದವು, ಹುಬ್ಬುಗಳು ಗಂಟಿಕ್ಕಿದವು. ಅವನ ಭುಜದ ಸ್ನಾಯುಗಳು ಉಬ್ಬಿದವು, ನರಗಳು ಕಾಣಿಸತೊಡಗಿದವು. ಅವನು ಎರಡೂ ಕೈಗಳಿಂದ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಆ ಬಾಲವನ್ನು ಎತ್ತಲು ನೋಡಿದ, ಆದರೆ ಅದು ಸಾಧ್ಯವೇ ಆಗಲಿಲ್ಲ. ಭೀಮನ ಅಹಂಕಾರ ಕರಗುತ್ತಾ ಬಂತು. ಅವನು ಅದನ್ನು ಎತ್ತಲು ಸಾಧ್ಯವಾಗದೆ ಒಂದು ದೀನ ಸ್ಥಿತಿಗೆ ಬಂದ. ಸಹಸ್ರ ಆನೆಗಳ ಶಕ್ತಿ ಇರುವ ಭೀಮನಿಗೆ ಆ ಹನುಮಂತನ ಬಾಲವನ್ನು ಕಿಂಚಿತ್ತೂ ಅಲುಗಾಡಿಸಲು ಸಾಧ್ಯವೇ ಆಗಲಿಲ್ಲ. ಎತ್ತುವುದಿರಲಿ, ಅದನ್ನು ಸುರಿಸಲು ಸಹ ಅವನ ಕೈಯಲ್ಲಿ ಆಗಲಿಲ್ಲ. ಭೀಮ ದೈನ್ಯ ಸ್ಥಿತಿಗೆ ಬಂದ. ಅವನು ದೈನ್ಯದಿಂದ ತಲೆ ತಗ್ಗಿಸಿ ಹನುಮಂತನ ಮುಂದೆ ನಿಂತ. ನಂತರ ತಾವಾಗಿಯೇ ಅವನ ಕೈಗಳು ಹನುಮಂತನಿಗೆ ಕೈ ಮುಗಿದವು. ಅವನು ಹೇಳಿದ, ಅಯ್ಯ ಮಹಾನುಭಾವ, ನಾನು ಆಡಿದ ಕಠಿಣವಾದ ಮಾತುಗಳು, ನನ್ನ ಅಹಂಕಾರ, ಇವುಗಳನ್ನು ದಯವಿಟ್ಟು ನೀನು ಕ್ಷಮಿಸು. ನಾನು ನಿನಗೆ ಶರಣಾಗತನಾಗಿದ್ದೇನೆ. ನೀನು ಯಾರು? ನೀನು ದೇವನೋ, ಗಂಧರ್ವನೋ, ಸಿದ್ಧ ಪುರುಷನೋ? ನೀನು ಯಾರು? ದಯವಿಟ್ಟು ನನಗೆ ಹೇಳು ಎಂದು ಕೈ ಮುಗಿದುಕೊಂಡು ನಿಂತ. ಆಗ ಈ ಹನುಮಂತ ಹೇಳಿದ, ಅಯ್ಯ ಭೀಮ, ನಾನು ಕೇಸರಿಯ ಪುತ್ರ, ಕೇಸರಿಯ ಪತ್ನಿ ಅಂಜನೆಯಲ್ಲಿ ವಾಯುವಿನ ಅನುಗ್ರಹದಿಂದ ಹುಟ್ಟಿದವನು. ನಾನು ವಾನರ. ನಾನು ಯಾವ ದೇವತೆ, ಗಂಧರ್ವ, ಸಿದ್ಧ ಪುರುಷನೂ ಸಹ ಅಲ್ಲ. ರಾಮಾಯಣದಲ್ಲಿ ಸೀತಾದೇವಿಗೆ ಹುಡುಕಲು ಆ ಸಮುದ್ರವನ್ನು ಲಂಘಿಸಿದ ಆ ವಾನರ ನಾನೇ ಭೀಮ ಎಂದು ಅವನಿಗೆ ಒಂದಷ್ಟು ರಾಮಾಯಣವನ್ನು ಸಂಕ್ಷಿಪ್ತವಾಗಿ ಹೇಳಿದ. ನಂತರ ತನ್ನ ನಿಜ ರೂಪದಲ್ಲಿ ನಿಂತ. ಭೀಮನಿಗೆ ಆಶ್ಚರ್ಯವಾಗಿ ಹೋಯಿತು, ಮಹಾ ಸಂತೋಷವಾಯಿತು. ಅವನು ಆನಂದದಿಂದ ಹೇಳಿದ, ಅಣ್ಣ, ನೀನು ನನ್ನ ಹಿರಿಯ ಸಹೋದರ. ನಿನ್ನನ್ನು ನೋಡಿ ನನ್ನ ಜನ್ಮ ಪಾವನವಾಗಿ ಹೋಯಿತು ಎಂದ. ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಣ್ಣ, ನೀನು ಸಮುದ್ರ ಲಂಘನದ ಸಮಯದಲ್ಲಿ ಬೃಹದ್ರೂಪಿಯಾಗಿ ಕಾಣಿಸಿಕೊಂಡಿದ್ದೆಯಂತೆ. ಆ ಬೃಹದ್ರೂಪವನ್ನು ನೋಡುವ ಇಚ್ಛೆ ನನಗಿದೆ. ದಯವಿಟ್ಟು ನನಗೆ ಆ ರೂಪವನ್ನು ತೋರಿಸು ಎಂದು ಭೀಮ ಆಂಜನೇಯನಿಗೆ ಕೈ ಮುಗಿದ. ಹನುಮಂತ ಭೀಮನಿಗೆ ಆ ಅಗಾಧ ರೂಪವನ್ನು ತೋರಿಸಿದನೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.